ಮಾನವ ಕುಲದ ಸರ್ವನಾಶಕ್ಕೆ ಮುನ್ನುಡಿ ಬರೆಯೋದಕ್ಕೆ ಹೊರಟಿದ್ದಾರ ತಲೆಕೆಟ್ಟ ಟ್ರಂಪ್ ಒಬ್ಬ ಹುಚ್ಚನಿಂದಾಗಿ ಇಡೀ ಪ್ರಪಂಚ ನಲುಗುತ್ತಾ ಇದೆ. ಯಾಕೆ ಅಂತಂದರೆ ಕೇವಲ ಇದು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧವಾಗಿಲ್ಲ, ಇದು ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇರುವಂತಹ ವಿಚಾರ. ಈ ವಿಚಾರದಲ್ಲಿ ದಿನಕ್ಕೊಂದರಂತೆ ಹೊಸ ನಾಟಕ, ಹೊಸ ಡೈಲಾಗ್, ಹೊಸ ಬೆದರಿಕೆ ಕೊಡ್ತಾ ಈ ಯುದ್ಧವನ್ನು ಇನ್ನಷ್ಟು ದಿನ ಪ್ರೊಲಾಂಗ್ ಮಾಡಿ ಎಲ್ಲರ ಬುಡಕ್ಕೂ ಕೂಡ ತಂದಿಡುವಂತಹ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಾತಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಕೂಡ ಶಕ್ತಿ ಇಲ್ಲ. ಯುದ್ಧದ ಅಪರಾಧಿಯಾಗಿ ನೇರವಾಗಿ ನಿಮ್ಮನ್ನು ಸರ್ವನಾಶ ಮಾಡ್ತೀವಿ, ನಿಮ್ಮ ನಾಗರಿಕತೆಯನ್ನು ಅಳಿಸಿಬಿಡ್ತೀವಿ, ನೀವು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರ ಧಮಕಿ ಕೊಡ್ತಾ ಇದ್ರು ಕೂಡ ಇಡೀ ಪ್ರಪಂಚ ಇದನ್ನು ನೋಡಿಕೊಂಡು ಸುಮ್ಮನೆ ಇದೆ. ಇಂಥದ ಯುದ್ಧ ಅಪರಾಧಿಯನ್ನು ಯಾರೂ ಕೂಡ ಬೆದರಿಸುವ, ಯಾರೂ ಕೂಡ ಆತನ ವಿರುದ್ಧ ಮಾತಾಡುವಂಥ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ ಅಂದರೆ ಎಂಥ ವಿಪರ್ಯಾಸ ಯಾವ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಹರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸದೇ ಇದ್ರೆ ಇರಾನ್ ಸರ್ವನಾಶ ಮಾಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಇವತ್ತಿನ ರಾತ್ರಿ ಇಡೀ ವಿಶ್ವವೇ ಎದುರು ನೋಡ್ತಿರೋ ರಾತ್ರಿ ಆಗಲಿದೆಯಾ? ಇರಾನ್ ಅಮೆರಿಕ ಇಸ್ರೇಲ್ ನಡುವೆ 39 ದಿನಗಳಿಂದ ನಡೆಯುತ್ತಾ ಇರುವಂತಹ ಯುದ್ಧ ಅಂತ್ಯ ಆಗುತ್ತಾ ಅಥವಾ ಮಹಾಯುದ್ಧ ಶುರುವಾಗೇ ಬಿಡುತ್ತಾ ಅನ್ನುವ ಆತಂಕ ಪ್ರಪಂಚವನ್ನೇ ಕಾಡ್ತಾ ಇದೆ. ಭಾರತದ ಕಾಲಮಾನದ ಪ್ರಕಾರ ಬುಧವಾರ ಬೆಳಗ್ಗೆ 5:30 ಟ್ರಂಪ್ ಗಡುವು ಕೊಟ್ಟಿದ್ದಾರೆ. ಡೆಡ್ಲೈನ್ನೊಳಗೆ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ. His location, they have a very sophisticated beeper type apparatus that is on them at all times. And when they go out on these missions, they make sure they have lots of battery space and they're in good shape. And this one worked really well, amazingly, saved his life. We immediately mobilized a massive operation to retrieve him from the mountain holdout. We've broken every record in our military. And what about the rescue that took place yesterday? What about that? That's something that you rarely see, you know. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೊಂದು ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಇಂದು ರಾತ್ರಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ಇಡೀ ನಾಗರಿಕತೆ ಕುಸಿತದ ಅಪಾಯದಲ್ಲಿದೆ, ಅದು ಸಂಭವಿಸಬಾರದು ಎಂದು ನಾನು ಬಯಸುತ್ತೇನೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಆದರೆ ಅದು ಸಂಭವಿಸಬಹುದು ಎಂದು ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ನಲ್ಲಿ ಆತ ಬರೆದಿದ್ದಾರೆ, a whole civilization will die tonight, never to be brought back again. ಇವತ್ತು ಇಡೀ ನಾಗರಿಕತೆ ಸರ್ವನಾಶ ಆಗುತ್ತೆ, ಮತ್ತೆಂದೂ ಕೂಡ ಮರುಕಳಿಸದ ರೀತಿಯಲ್ಲಿ. However, now that we have complete and total regime change, ಅದು ಇದು ಅಂತ ಬರಿತಾ ಕೊನೆಗೆ ಒಂದು ಲೈನ್ ಹೇಳ್ತಾರೆ, God bless the great people of Iran ಅಂತ. ಸೊ ಇರಾನ್ನ ಸರ್ವನಾಶ ಮಾಡಕ್ಕೆ ಹೊರಟಿರುವಂಥ ಈತ ಗಾಡ್ ಬ್ಲೆಸ್ ದಿ ಗ್ರೇಟ್ ಪೀಪಲ್ ಆಫ್ ಇರಾನ್ ಅಂತ ಏನು ಬೂಟಾಟಿಕೆನಾ ಇದು? ಮೊಸಳೆ ಕಣ್ಣೀರ ಇದು? ಅಲ್ಲ ರೀ, ನೀವು ಯುದ್ಧ ಮಾಡ್ತಾ ಇದ್ರಿ ಕರೆಕ್ಟ್, ಆದರೆ ಯುದ್ಧದ ಭಾಗವಾಗಿ ಹೆಣ್ಮಕ್ಳ ಮೇಲೆ ದಾಳಿ ಮಾಡಿದ್ರಿ, ನಿನ್ನೆ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ್ರಿ, ಈಗ ಹೇಳ್ತಾ ಇದ್ರ ಇಡೀ ಇರಾನ್ನ ಸರ್ವನಾಶ ಮಾಡ್ತೀವಿ, ನಾಗರಿಕತೆಯನ್ನು ಅಳಿಸಾಕ್ಬಿಡ್ತೀವಿ ಅಂತ. ನಾಗರಿಕತೆಯನ್ನು ಅಳಿಸಾಕ್ತೀವಿ ಅಂತ ಹೇಳಿದವರು ಗಾಡ್ ಬ್ಲೆಸ್ ಗ್ರೇಟ್ ಪೀಪಲ್ ಆಫ್ ಇರಾನ್ ಅಂತ ಯಾಕೆ ಪೋಸ್ಟ್ ಮಾಡಬೇಕು? ನನಗಿದು ಇಷ್ಟ ಇಲ್ಲ, ಆದರೂ ಕೂಡ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಅಂತ. ನಿನಗೆ ಬೇಕಾಗಿರೋದೇನು ಅಂತಲೇ ನಿನಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ. ಹೌದು, ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ, ಮೇ ಬಿ ಸಮಥಿಂಗ್ ರೆವಲ್ಯೂಷನರಿ ವಂಡರ್ಫುಲ್ ಕ್ಯಾನ್ ಹ್ಯಾಪನ್, ಹೂ ನೋಸ್. ವಿ ವಿಲ್ ಫೈಂಡ್ ಔಟ್ ಟುನೈಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್ಸ್ ಇನ್ ದ ಲಾಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಹಿಸ್ಟ್ರಿ ಆಫ್ ದಿ ವರ್ಲ್ಡ್. Regime change where different, smarter and less radicalized minds prevail. ರೆಜಿಮ್ ಚೇಂಜ್ ಅಂದ್ರು, ಎಲ್ಲರೂ ಸತ್ತೋದ್ರು, ಎಲ್ಲಾರನ್ನೂ ಕೂಡ ಉಡಿಸ್ ಮಾಡಿಬಿಟ್ರಿ. ಪರಮಾಣು ಕಾರ್ಯಕ್ರಮ ನಿಲ್ಲಿಸ್ಬೇಕಂದ್ರಿ, ಪರಮಾಣು ಕಾರ್ಯಕ್ರಮ ಎಲ್ಲವನ್ನೂ ಕೂಡ ತಾವು ಟಾರ್ಗೆಟ್ ಮಾಡಿದ್ದೀರಿ. ಮತ್ತೇನು ಬೇಕು ನಿಮಗೆ? ಹಾರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು,
ಅಲ್ಲಿಗೆ ನಿಮ್ಮದು ಡೀಲು. ಇಲ್ಲದೆ ಇದ್ರೆ ನಾವು ಸರ್ವನಾಶ ಮಾಡಿ. ಇವ್ರಿಗೆ ಕೇಳೋರು ಯಾರೂ ಇಲ್ವಾ? ಅದು ಕೇವಲ ಟ್ರಂಪ್ ವಿಚಾರವಾಗಿ ಕೂತಿಲ್ಲ, ಈಗ ಇದು ಇಡೀ ಪ್ರಪಂಚದ ಯುದ್ಧವಾಗಿ ಕೂತಿದೆ. ಈಗ ಇವ್ರು ಏನಾದರೂ ಯುದ್ಧವನ್ನು ಆರಂಭ ಮಾಡಿದ್ರು ಅಂದರೆ ಇಲ್ಲಿಯವರೆಗೆ ನಡೆದಿರೋದು ಮೈಲ್ಡ್, ಈಗ ಘನಘೋರ ಗಂಭೀರ. ಈಗ ನೀವು ನಾಗರಿಕತೆಯನ್ನು ಅಳಿಸಾಕ್ತೀನಿ ಅಂತ ಈಗ ಮನುಷ್ಯರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಹೆಸರೇ ಇರುವಂಥ ಪರಿಸ್ಥಿತಿಗೆ ತಾವು ಬಂದುಬಿಟ್ಟಿದ್ದೀರಿ. ಹಾಗಾದರೆ ಇರಾನ್ಗೆ ಈ ರಾತ್ರಿ ಕರಾಳ ರಾತ್ರಿ ಆಗಲಿದೆಯಾ? ಮತ್ತೆ 100 ವರ್ಷ ಹಿಂದಕ್ಕೆ ಹೋಗುತ್ತೆ ಇರಾನ್, ಮತ್ತೆ ಎದ್ದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಅಷ್ಟು. ಅದಷ್ಟು ಸುಲಭನಾ ಮೇಡಮ್? ಸುಲಭ ಅಂದ್ರೆ ಈಗ ಆಗ್ತಾ ಇರೋದು ಅದೇ ಅಲ್ಲ. ಏನಾಗ್ತಾ ಇದೆ, ಯಾರು ಮಾತಾಡ್ತಾ ಇದ್ದಾರೆ ಈಗ? ಒಂದು ಸೂಚನೆ ಅಂತೂ ಟ್ರಂಪ್ಗೆ, ಮೊದಲಿಗೆ ಇವ್ರು ಏನಾದ್ರು ಪರಮಾಣು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದೆಲ್ಲ ಕೋತಿ ಕೈಗೆ ಮಾಣಿಕೆ ಕೊಟ್ಟಂಗೆ ಆಗ್ಬಿಡುತ್ತೆ. ಇವ್ರು ಏನಾದರೂ ಪರಮಾಣು ಕಾರ್ಯಕ್ರಮಗಳನ್ನು ಮಾಡಿ ಬಾಂಬ್ಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಯಾರ ಮೇಲೆ ಅವ್ರ ಮೇಲೆ ಹಾಕ್ಬಿಡ್ತಾರೆ ಇವರು. ಸೊ ಇವರಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಬಿಡಬಾರ್ದು ಅಂತ ಏನು ಇಡೀ ವಿಶ್ವದ ಮುಂದೆ ಹೇಳಿದ್ರು. ಅವಾಗ ಎಲ್ಲರೂ ಒಪ್ಕೊಂಡಿದ್ರು. ಸ್ಟಾರ್ಟಿಂಗ್ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಮೇಲ್ನೋಟಕ್ಕೆ. ಬಟ್ ಯಾವಾಗ ಇವರು ಈ ಯುದ್ಧವನ್ನು ಹಾಗೆಯೇ ಮುಂದುವರಿಸ್ಕೊಂಡು ಬಂದರು, ಇವರಿಗೆ ಕ್ಲಾರಿಟಿ ಇಲ್ಲದೆ ಇರೋ ರೀತಿ ಇವತ್ತು ನ್ಯಾಟೋ ದೇಶಗಳು ಅಮೆರಿಕವನ್ನು ಕೈಬಿಟ್ಟಿವೆ. ಯಾರೂ ಕೂಡ ಆತನ ಸಪೋರ್ಟಿಗೆ ಬಂದಿಲ್ಲ. ಅಂಗಲಾಚಿ ಬೇಡ್ಕೊಂಡ್ರು, ಬನ್ನಿ ನಾವೆಲ್ಲ ಹಾರ್ಮುಜ್ ಜಲಸಂಧಿಯನ್ನು ಮುತ್ತಿಗೆ ಹಾಕೋಣ ಅಂತ ಹೇಳ್ದ. ಆದರೆ ಯಾರೂ ಕೂಡ ಆತನಿಗೆ ಸಪೋರ್ಟ್ ಮಾಡಲಿಲ್ಲ. ತನ್ನದೇ ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ ಏನು ಸಂಬಂಧ ಇತ್ತು, ನ್ಯಾಟೋ ರಾಷ್ಟ್ರಗಳು ಈತನಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ಕೂಡ ಆತನ ಪರವಾಗಿ ಈಗ ಬೆಂಬಲಕ್ಕೆ ಬಂದು ನಿಂತಿಲ್ಲ. ಈಗ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿರೋರು ಯಾರು? ಅಮೆರಿಕನ್ ಏಡ್ಸ್ ಅಲ್ಲಿ ಬದುಕ್ತಾ ಇದ್ದಾರೆ ಈಜಿಪ್ಟ್ ಅವರು. ಯಾವ ಅಮೆರಿಕಾಗೆ ಗುಲಾಮ್ಗಿರಿ ಮಾಡ್ಕೊಂಡಿದ್ದಾರೋ ಪಾಕಿಸ್ತಾನದವರು. ಯಾವ ನ್ಯಾಟೋ ದೇಶದ ಭಾಗವಾಗಿದ್ದಾರೆ ಆ ಟರ್ಕಿ. ಸೊ ಇವರಿಗೆ ವಕಾಲತ್ತು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಶಕ್ತಿಶಾಲಿ ರಾಷ್ಟ್ರವಾಗಲಿ, ಯಾವುದೇ ರೀತಿಯಾದಂತಹ ತುಂಬಾ ಪವರ್ಫುಲ್ ರಾಷ್ಟ್ರ, ತುಂಬಾನೇ ಹೈಸ್ಟೆಕ್ಸ್ ಇರುವಂತಹ ರಾಷ್ಟ್ರವಾಗಲಿ ಯಾರೂ ಕೂಡ ಟ್ರಂಪ್ ಜೊತೆಗೆ ಇಲ್ಲ. ಎಲ್ಲರೂ ಮೌನವಾಗಿದ್ದಾರಷ್ಟೇ. ಆದರೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಂತಹ ಯುದ್ಧದ ಸಂದರ್ಭದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಕ್ಷೋಭೆಗಳಾದಂಥ ಸಂದರ್ಭದಲ್ಲಿ ಫ್ರಂಟ್ಲೈನ್ನಲ್ಲಿ ನಿಂತು ಇಂತಹ ಬಿಕ್ಕಟ್ಟುಗಳನ್ನು ಶಮನ ಮಾಡಬೇಕಾದಂತಹ ಸಂಸ್ಥೆಗಳು, ವಿಶ್ವಸಂಸ್ಥೆ ಆಯಿತು, ಎಲ್ಲ ಏನು ಮಾಡ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ. ಒಬ್ರಿಗೊಬ್ರು ಮನುಕುಲದ ಸರ್ವನಾಶಕ್ಕೆ ನಿಂತು ಬಿಟ್ಟಿದಾರಲ್ಲ ಇವ್ರಿಗೆ ಯಾರು ಕೇಳೋರು ಯಾರೂ ಇಲ್ಲ. ಅದು ಮಾಡ್ಬಿಡ್ತೀನಿ, ನಾಗರಿಕತೆನೇ ಅಳಿಸಾಕ್ಬಿಡ್ತೀನಿ. ಇರಾನ್ ಒಂದು ಮಾತು ಹೇಳಿತ್ತು, ನಿಮ್ಮನ್ನು ಸರ್ವನಾಶ ಮಾಡ್ತೀನಿ ಅಂದಾಗ. ನೋಡಿ, 250 ವರ್ಷಗಳ ಇತಿಹಾಸ ಇರುವಂತಹ ದೇಶ ನೀವು, ನಾಗರಿಕತೆ ಹುಟ್ಟಿದಾಗಿನಿಂದ ಇರುವಂತಹ ನನ್ನ ದೇಶವನ್ನು ನೀವು ಹೆಂಗ್ರಿ ಅಳಿಸೋದಕ್ಕೆ ಸಾಧ್ಯ ಅಂತ ಇರಾನ್ ಹೇಳಿತ್ತು. ಅದಕ್ಕೆ ನಿಮ್ಮ ನಾಗರಿಕತೆಯನ್ನೇ ಮರು ಹುಟ್ಟೋಕ್ಕಾಗದೇ ಇರೋ ರೀತಿಯಲ್ಲಿ ಸರ್ವನಾಶ ಮಾಡ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಹಾಗಾದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ ತುಂಬ ಇದೆ.